ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯಾರು ಹೊಸದಾಗಿದ್ದವರು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲನ್ನು ಒತ್ತಿರಿ. ಈಗ ನಿಮಗೆ ಮಾವಿನಹಣ್ಣಿನ ಪೇಡ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತಂದ್ರೆ, ಒಂದು ಬಟ್ಲು ಮಾವಿನಹಣ್ಣು ತೊಗೊಂಡಿನಿ, ಹಾಲಿನ ಪುಡಿ ಒಂದು ಬಟ್ಲು, ಸಕ್ಕರೆ ಒಂದು ಬಟ್ಲು, ತುಪ್ಪ, ಒಂದೆರಡು ಏಲಕ್ಕಿ, ಪಿಸ್ತಾ ಮತ್ತು ಕೇಸರ್, ಇವಿಷ್ಟು ಐಟಮ್ ಬೇಕು ಪೇಡ ಮಾಡಲಿಕ್ಕೆ. ಈಗ ಮೊದಲು ಮಾವಿನಹಣ್ಣನ್ನು ರುಬ್ಕೊಳ್ಳೋಣಂತ. ನೋಡ್ರಿ, ಈಗ ಮಾವಿನಹಣ್ಣು ರುಬ್ಕೊಂಡಿನಿ. ವಾವ್, ಎಷ್ಟು ಫಸ್ಟ್ ಕ್ಲಾಸ್ ಕಲರ್ ಬಂದೈತಿ. ಈಗ ಮಾವಿನಹಣ್ಣು ರುಬ್ಕೊಂಡಿದ್ದು ಕಡೆಯದಾಗ ಹಾಕ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣಂತ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಪೂರ್ತಿ ಎಲ್ಲ ಎರಡು ಕೂಡು ತನ ತಿರುವಾಡೋಣಂತ. ಸ್ವಲ್ಪ ಗಟ್ಟಿ ಆಗಬೇಕಿದು, ಗಟ್ಟಿ ಆಗೋ ತನ ತಿರುವಾಡೋಣ. ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಈಗ ಕುದ್ದು ಒಂದು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬಂದಿದೆ ಇದು. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳು. ಈಗ ಇದು ಒಂದು ಬಟ್ಲು ಹಾಲಿನ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಸಣ್ಣ ಉರಿಯಲ್ಲೇ ಇದನ್ನು ಕೈಯಾಡಿಸ್ಬೇಕು. ಈಗ ನೋಡ್ರಿ, ಎಲ್ಲ ಕುಡೈತಿ ಹಾಲಿನ ಪುಡಿ ಈ ಮಾವಿನ ರಸದಲ್ಲಿ. ಮಾವಿಂದು ಮತ್ತು ಸಕ್ಕರೆ ಪೂರ್ತಿ ಎಲ್ಲ ಕುಡೈತಿ, ಗಟ್ಟಿಯಾಗಿ ಬರ್ತಾ ಇದೆ. ಮೃದುವಾದ ಮಾವಿನ ಹಣ್ಣಿನ ಪೇಡ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳು. ಈಗೆಲ್ಲ ಬಿಡ್ತಾ ಇದೆ ನೋಡ್ರಿ, ಇದು ಕಡೆಗೆ ಇದೆಷ್ಟು ಫಸ್ಟ್ ಕ್ಲಾಸ್ ಆಗ್ತಾ ಇದೆ. ಈ ಪೂರ್ತಿ ಹಿಂಗೆ ಕಡೆ ಬಿಡಬೇಕಿದು. ಈ ಪೂರ್ತಿ ಇದು ಬಿಟ್ಟು ಅಂದರೆ ಈಗ ಆದಂಗೆ ಈಗ ಇದೊಂದು ತಾಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಸರ್ಕೊಳ್ಳಂತೆ ಸರಿಸ್ಕೊಂಡು ಇದನ್ನು ಈಗ ತಾಟಿಗೆ ಹಾಕೋನು. ಈಗ ಸ್ವಲ್ಪ ಇದನ್ನ ಆರಬೇಕು. ತಾಟಿಗೆ ತುಪ್ಪ ಹಾಕೀನಿ. ಇದೊಂದು ಸ್ವಲ್ಪ ಅಗಲ್ ಮಾಡಿಕೊಂಡು ಆರಲಿಕ್ಕೆ ಬಿಡೋಣಂತ. ಆರೈತಿ. ಈಗ ಸಣ್ಣದು ಇದು ತೊಗೊಂಡು ಉಂಡೆ ಮಾಡೋಣಂತ. ಈಗ ತಾಟಿಗೆ ತುಪ್ಪ ಸರೋಣಂತ. ಇದು ಸಣ್ಣ ಉಂಡೆ ಮಾಡಿ ಇದ್ರಾಗಿಡೋಣಂತ. ಈಗ ನೋಡ್ರಿ, ಎಷ್ಟು ಸಾಫ್ಟ್, ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಮ್ಯಾಂಗೋ ಪೇಡ. ಬಟ್ಲೆ ಒತ್ತುನಂತ. ಈಗ ಇದ್ರ ಮ್ಯಾಗ ಪಿಸ್ತಾ ಕೇಸರ್ ಡೆಕೋರೇಷನ್ ಮಾಡೋಣಂತ. ಮಾವಿನ ಹಣ್ಣಿನ ಪೇಡ ಈಗ ರೆಡಿ ಆಗಿದೆ. ಮೇಲ್ಗಡೆ ಗಾರ್ನಿಷ್ ಪಿಸ್ತಾ ಕೇಸರ್ ಎಲ್ಲ ಹಾಕಿದ್ದು ಸಾಫ್ಟ್ ಮಾವಿನ ಹಣ್ಣಿನ ಪೇಡ ಈಗ ತಿನ್ನಲಿಕ್ಕೆ ಸಿದ್ಧವಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ವಾವ್ ನೋಡ್ರಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಮತ್ತೆ
ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.